ಈ ಪಾದಯಾತ್ರೆ ಒಂದು ಕಾಲದಲ್ಲಿ ಗಾಂಧೀಜಿಯ ಸೊತ್ತಾಗಿತ್ತು. ಅಂದರೆ ಗಾಂಧೀಜಿಯವರ ಒಂದು ದೊಡ್ಡ ಆಯುಧವಾಗಿತ್ತು. ಆಮೇಲೆ ಕರ್ನಾಟಕದಲ್ಲಿ ಕೂಡ ಅನೇಕ ಪಾದಯಾತ್ರೆಗಳಾಗಿದೆ. ಇತ್ತೀಚೆಗೆ ನಮಗೆಲ್ಲ ನೆನಪಿರುವಂಥದ್ದು ಬ್ಯಾಂಗ್ಳೂರು ಟು ಬಳ್ಳಾರಿ ಪಾದಯಾತ್ರೆ 15 ದಿನಗಳ ಕಾಲ 320 ಕಿಲೋಮೀಟರ್ ನಡೆದಿತ್ತು. ಕರ್ನಾಟಕದಲ್ಲಿ ಹಿಂದೆ ಭೂದಾನ ಚಳವಳಿ ಸಂದರ್ಭದಲ್ಲಿ ವಿನೋಬಾ ಭಾವೆ ಪಾದಯಾತ್ರೆ ಮಾಡಿದರು. ಆಮೇಲೆ ಆನಂತರ ಚಂದ್ರಶೇಖರ್ ಅವರು ಪಾದಯಾತ್ರೆ ಮಾಡಿದರು. ಪಾದಯಾತ್ರೆಗಳನ್ನು ಪಾಲಿಟಿಕ್ಸ್ಗೆ ಯೂಸ್ ಮಾಡಬಹುದು ಅಂತ ಮೊಟ್ಟ ಮೊದಲ ಬಾರಿ ತುಂಬ ಅದ್ಭುತವಾಗಿ ಹೇಳಿಕೊಟ್ಟಿದ್ದು ಎಲ್ ಕೆ ಅಡ್ವಾಣಿ ಅವರು ರಥಯಾತ್ರೆ ಮುಖಾಂತರ. ಆಮೇಲೆ ಆಂಧ್ರ ಪ್ರದೇಶದಲ್ಲಿ ವೈ ಎಸ್ ರಾಜಶೇಖರ ರೆಡ್ಡಿ ಅವರೊಂದು ಪಾದಯಾತ್ರೆ ಮಾಡಿದರು. ಅದು ಅವರಿಗೆ ಬಂಪರ್ ಬೆಳೆ ತಂದುಕೊಡ್ತು. ಸಿದ್ದರಾಮಯ್ಯನವರಿಗೆ ಬ್ಯಾಂಗ್ಳೂರು ಟು ಬಳ್ಳಾರಿ ಪಾದಯಾತ್ರೆ ಬಂಪರ್ ಬೆಳೆ. ರಾಮುಲು ಕೂಡ ಪಾದಯಾತ್ರೆ ಮಾಡಿದರು. ಓಕೆ, ಒಂದು 3% ವೋಟ್ ಬಂದಿದೆ. ಈಗ ಬೆಂಗಳೂರು ಟು ಮೈಸೂರು ಏನದು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಮೊನ್ನೆ ಯಾರೋ ಬೇಡ ಅಂತಂದ್ರಲ್ಲ, ಹೌದು, ಕುಮಾರಸ್ವಾಮಿ ಅಂದರು ಬರಲ್ಲ ನಾನು ಅಂತೇಳಿ. ಯಾಕೆ? ಪ್ರೀತಮ್ ಗೌಡ ಇದ್ದಾರೆ. ಈಗೇನು ಪ್ರೀತಮ್ ಗೌಡ ಇರೋದಿಲ್ಲ, ಸರಿ ಆಗಿದ್ದಾರೆ. ಈಗೇನು ಪಾದಯಾತ್ರೆ ಆಗುತ್ತೆ, ನೇತೃತ್ವ ನಾನೇ ವಹಿಸ್ತೀನಿ. ಓಕೆ, ರೈಟ್. BJP ಮತ್ತು JDS ನಾಯಕರು ನಾಳೆಯಿಂದ ಬೃಹತ್ ಪಾದಯಾತ್ರೆ ಹೊರಡಲಿದ್ದಾರೆ. ವಿಜಯೇಂದ್ರ ಅವರಂತೂ ಆತ್ಮವಿಶ್ವಾಸದ ಅಲೆಯಲ್ಲಿ ತೇಲ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಸುಮ್ಮನೆ ಕೂತಿಲ್ಲ. ದೋಸ್ತಿಗೆ ಟಕ್ಕರ್ ಕೊಡೋದಕ್ಕೆ ಕೈಪಡೆ ಮೊದಲು ಹೇಳಿದರು ನಾವು ಆ ಕಡೆಯಿಂದ ಪಾದಯಾತ್ರೆ ಮಾಡ್ತೀವಿ ಅಂತೇಳಿ. ಇದೀಗ ಸಮಾವೇಶವನ್ನು ಹಮ್ಮಿಕೊಳ್ತಾ ಇದ್ದಾರೆ. HD ಕುಮಾರಸ್ವಾಮಿ ಅವರು ಪಾದಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. ಈಗ ನಾನೇನು ನೈತಿಕ ಬೆಂಬಲ ಕೂಡ ಕೊಡೋದಿಲ್ಲ ಅಂತ ಹೇಳಿದಂಥ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲೇ ಪಾದಯಾತ್ರೆ ನಾಳೆಯಿಂದ ಆರಂಭ ಆಗತ್ತೆ. ರಿಪೋರ್ಟ್. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ JDS ನಾಯಕರು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ನಾಳೆಯಿಂದ ದೋಸ್ತಿ ಪಾದಯಾತ್ರೆ ಶುರುವಾಗಲಿದ್ದು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಚಾಲನೆ ಕೊಡ್ತಾರೆ. ಕುಮಾರಸ್ವಾಮಿ ನೇತೃತ್ವ ವಹಿಸ್ತಾರೆ. ಯಾವುದೋ ಷರತ್ತು ಹಾಕಿಲ್ಲ. ನೆನ್ನೆ ದಿನ ದೆಹಲಿಯಲ್ಲಿ ಕೂತು ಎಲ್ಲವೂ ಕೂಡ ಸಮಸ್ಯೆ ಬಗೆಹರಿದಿದೆ. ಎಲ್ಲ ನಮ್ಮ ಪಾದಯಾತ್ರೆ ಯಶಸ್ವಿಯಾಗಿ ಆಗ್ತದೆ. ನಿಮ್ಮ ಸಹಕಾರ ಕೂಡ ಇರಬೇಕು. ರಾಜ್ಯದ ಜನರಿಗೆ ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ನೀಡ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಒಳಿತನ ಮಾಡ್ತೇವೆ, ಅಭಿವೃದ್ಧಿ ಕೆಲಸವನ್ನ ಮಾಡ್ತೇವೆ ಅಂತೇಳಿ ಜನರ ಕಿವಿಗೆ ಹೂ ಮೂಡಿಸಿ ಬಂದಿರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಒಂದು ಪಶ್ಚಾತ್ತಾಪದ ಯಾತ್ರೆ ಇದು. ಯಾರ್ಯಾರ ಭಾವಚಿತ್ರ ಇದೆಯೋ, ನಮ್ಮ ಪಾದಯಾತ್ರೆ ಆದಮೇಲೆ ಯಾರ್ಯಾರ ಮುಖದಲ್ಲಿ ಭಾವಗಳು ಬದಲಾವಣೆ ಆಗ್ತದೋ ಎಲ್ಲವನ್ನು ಕೂಡ ನೀವು ಗಮನಿಸ್ತೀರಿ. ನೆನ್ನೆ ಕ್ಯಾಬಿನೆಟ್ ಸಚಿವರ ಸಭೆಯಲ್ಲೂ ಕೂಡ ನಾನು ಗಮನಿಸ್ತಾ ಇದ್ದೆ. ಭಾಳ ಸಂತೋಷ ಮುಖದಲ್ಲಿ. ಎಲ್ಲೋ ಒಂದು ಕಡೆ ಬೆನ್ನು ನಿಂತ್ಕೊಂಡು ಯಾರ್ಯಾರು ಏನೇನು ಆಗ್ತಾರೋ ಗೊತ್ತಿಲ್ಲ. ಅದು ಕೂಡ ನೀವು ಮುಂದಿನ ದಿನಗಳಲ್ಲಿ ನೋಡಬೇಕು. ಬಿಜೆಪಿ JDS ಮದುವೆ ಆಯ್ತು. ಈಗ ಡೈವರ್ಸ್ ಆಗೋ ಮಾತು ಎಲ್ಲೆಲ್ಲೂ ಸೌಂಡ್ ಮಾಡ್ತಾ ಇದೆ. ಅದನ್ನೆಲ್ಲ ಕಂಡು ಕೈಪಡೆ ಕೇಕೆ ಹಾಕಿ ನಗ್ತಾ ಇದೆ. ಜನತಾದಳ ಲಾಟ್ರಿ ಹೊಡಿತವ್ರಿಗೆ ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಕ್ಬಿಡ್ತು ಮಾನ್ಯ ಕುಮಾರಸ್ವಾಮಿ ಅವರಿಗೆ. ಈಗ ನಾನು ದಾರಿಲಿ ಬರೋವಾಗ ನೋಡಿದೆ, ಒಂದೇ ಒಂದು ಜನತಾದಳದ ಬಾವುಟ ಇಲ್ಲ, ಎಲ್ಲ ಬರೇ ಬಿಜೆಪಿ ಬಾವುಟ ಇದೆ. ಅಂದ್ರೆ ಅರ್ಥ, ನೀವೇನು ಮದುವೆ ಮಾಡ್ಕೊಂಡಿದ್ದೀರಲ್ಲ, ಹೆಚ್ಚಿಗೆ ದಿವಸ ಆಗೋದಿಲ್ಲ. ಡೈವರ್ಸು ಬಹಳ ಬೇಗ ಆಗುತ್ತೆ, ಬಹಳ ಬೇಗ ಆಗ್ತದೆ. ಎಷ್ಟನೇ ಮದುವೆ? ಕೂಡಿಕೆ ಮದುವೆ. ಅದೇನಪ್ಪ ನಂಗೆ ಗೊತ್ತಿಲ್ಲ. ಭೂ ಕೈಲಾಸದ್ದು ಹಳೆ ಪಿಕ್ಚರ್ ಹೊಸ ಪ್ರಿಂಟ್ ಅಂತೇಳಿ ನಮ್ಮ ಇಬ್ರಾಹಿಂ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಆ ಹಳೆ ಪ್ರಿಂಟ್ ತಗೊಂಡು ಬಂದವ್ರೆ. ನಾಳೆಯಿಂದ ರಾಜ್ಯದಲ್ಲಿ ಮೂಡ ಹಗರಣ ಮತ್ತಷ್ಟು ಸದ್ದು ಮಾಡಲಿದೆ. ಬಿಜೆಪಿ ಹೋರಾಟ ಹೇಗಿರುತ್ತೋ, ಕಾಂಗ್ರೆಸ್ ಕೌಂಟರ್ ಇನ್ನೆಂಗಿರುತ್ತೋ ನಾಳೆಯಿಂದ ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನನಗೆ ವೆರಿ ಫಸ್ಟ್ ಟೈಮ್ G. ಪರಮೇಶ್ವರ್ ಅವರ ಭಾಷಣ ಭಾಳ ರಸವತ್ತಾಗಿತ್ತು. ಯಾವತ್ತೂ ಅವರು ಭಾಳ ಒಳ್ಳೆ ರಾಜಕಾರಣಿ ಅವರು, ಅದು ಬೇರೆ ವಿಚಾರ. ಆದರೆ ಅವರ ಭಾಷಣ ಎಲ್ಲ ಅಷ್ಟು ಮಜಾ ಕೊಡ್ತಿರಲಿಲ್ಲ. ಇವತ್ತು ಮಾತ್ರ ಭಾಳ ಚೆನ್ನಾಗಿತ್ತು. ಅದು ಕೂಡ CM ಇಬ್ರಾಹಿಂ ಅವರು ಹೇಳ್ಕೊಂಡು ಹಳೆ ಭೂ ಕೈಲಾಸ ಪಿಕ್ಚರ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್, ಕಲರ್ ಬಂದಿದ್ದೆ ತಂದರು. ಎನಿವೆ, ಹೇಗಿರುತ್ತೆ ದೋಸ್ತಿ ಪಾದಯಾತ್ರೆ? ದಾಖಲೆ ಪ್ರಕಾರ ನೀವು ಹೇಳ್ತೀರಲ್ಲಿ ಕೃಷಿ ಭೂಮಿ ಅಂತ. ಅಲ್ಲಿ ಕೃಷಿ ಭೂಮಿ ಇರಲಿಲ್ಲ, ಕೃಷಿ ಜಮೀನು ಇರಲಿಲ್ಲ, ಬಡಾವಣೆ ಇತ್ತು. 2001ರಲ್ಲಿ ಬಡಾವಣೆ ಇರುತ್ತೆ. ನೀವು ಖರೀದಿ ಮಾಡಿದ ನಂತರ 2004ಕ್ಕೆ ಖರೀದಿ ಮಾಡ್ತೀರಿ, 2010ರಲ್ಲಿ
ಕೃಷಿ ಭೂಮಿ ಅಂತ ನಮೂದು ಮಾಡ್ತೀರಿ. ನೋಡಿ, 9 ವರ್ಷಗಳ ಗ್ಯಾಪ್. ವಿಜಯಪುರಂ ಏನು ಹೇಳ್ತಿದ್ದಾರೆ? ನೀವು ತಗೊಂಡ್ರೆ ಯಾವಾಗ 2004ರಲ್ಲಿ ಕೃಷಿ ಭೂಮಿಯಿಂದ ತಗೊಳ್ತೀರಿ. ನಮೂದು ಯಾವಾಗ ಮಾಡ್ತೀರಿ? 2010ರಲ್ಲಿ. ಅಂದರೆ 2001ರಲ್ಲಿ ಅದು ದೇವರಾಜ ಬಡಾವಣೆ ಅಂಥೇಳಿ ನಿವೇಶನ ಹಂಚಿಕೆ ಮಾಡಿ ಆಗಿತ್ತು. ಅಲ್ಲಿ ರೋಡ್ ಇತ್ತು, ಅಲ್ಲಿ ಪಾರ್ಕ್ ಇತ್ತು, ಅಲ್ಲಿ ನಿವೇಶನ ಇತ್ತು. 2004ರಲ್ಲಿ ಅದು ಹೆಂಗೆ ಕೃಷಿ ಭೂಮಿ ಆಗುತ್ತೆ? ಕೃಷಿ ಭೂಮಿ ಆಗಿದ್ದು ಯಾವಾಗ? 2010ರಲ್ಲಿ ನೀವು ಮಾಡಿಕೊಂಡ್ರಿ. ಹೆಂಗೆ? ಯಾರು ಮಾಡಿದ್ದು? ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಇದು ಕೃಷಿ ಭೂಮಿ ಅಂತ ನಮೂದು ಮಾಡ್ತಾರೆ. ಅವರು ಕೃಷಿ ಭೂಮಿ ಅಂತ ನಮೂದು ಮಾಡಬೇಕು ಅಂತಂದರೆ ಹೋಗಿ ಪರಿಶೀಲನೆ ಮಾಡಿರಬೇಕು. ಯಾರು? ಇಬ್ಬರೂ ಪರಿಶೀಲನೆ ಮಾಡಿರಬೇಕು. DC ಪರಿಶೀಲನೆಗೆ ಹೋದಾಗ ಅಲ್ಲಿ ಇದ್ದದ್ದು ಬಡಾವಣೆ. ಆದರೆ ಇಬ್ಬರು ಕೂಡ ಬಡಾವಣೆ ಅಂತ ಬರೆಯೋದಿಲ್ಲ, ಬದಲಾಗಿ ಕೃಷಿ ಭೂಮಿ ಅಂತ ಬರೀತೀರಿ. ಬಡಾವಣೆಗೆ ಅದೇಗೆ ಕೃಷಿ ಭೂಮಿ ಪಟ್ಟ ಕೊಟ್ರಿ? ಅಬ್ರಹಾಂ ಅವರ ಮೂಲಭೂತ ಪ್ರಶ್ನೆ ಇದು. ಬಡಾವಣೆ ಜಾಗವನ್ನು ಕೃಷಿ ಜಮೀನು ಅಂತ ಮಾಡ್ಬೋದಾ? ಕೃಷಿ ಭೂಮಿ ಅಲ್ಲದ ಜಾಗ ಮಾರಾಟ ಮಾಡ್ಬೋದಾ? ಈಗ ಸೈಟ್ ಪಡೆದವರ ಹೆಸರಲ್ಲಿ ಇವರು ಕಂದಾಯ ಕಟ್ತಾರಾ? ಅಂದರೆ ಉದ್ದೇಶ ಏನು ಗೊತ್ತಾ? ಈಗ ಆ ತಹಶೀಲ್ದಾರ್, ಆ ಜಿಲ್ಲಾಧಿಕಾರಿಗಳ ಮೇಲೆ ಪ್ರಭಾವ ಬೀರಿದವರು ನೀವು ಅಂತ ಆರೋಪ. ನೀವು ಹೇಳಿದ ಕಾರಣಕ್ಕಾಗಿ ಅವರು ಕೃಷಿ ಭೂಮಿ ಅಂತ ನಮೂದು ಮಾಡಿದ್ದಾರೆ. ಜಾಗ ಎಲ್ಲ ತಗೊಂಡಿದ್ರು. ಯಾರು ನೋಡಿಲ್ಲ, ನಾವು ನೋಡಿದ್ವಿ ಕೃಷಿ ಭೂಮಿ ಅಂತ ಹೇಳ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಓಕೆ. ಇನ್ನು ಮುಡಾ ಕೇಸ್ನಲ್ಲಿ ತಮ್ಮ ವಿರುದ್ಧ ಆರೋಪಗಳನ್ನು ಕೇಳಿ ಬಂದಿದ್ದೆ ತಡ. CM ಸಿದ್ದರಾಮಯ್ಯ ಗರಂ ಆಗಿಬಿಟ್ರು. ಇದೇ ಕೇಸ್ ಇಟ್ಟುಕೊಂಡು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಲಾಗ್ತಾ ಇದೆ ಅಂತ ಗುಡುಗಿದ್ರು. ಮುಖ್ಯಮಂತ್ರಿಗೆ ಮಂತ್ರಿಮಂಡಲ ಕೂಡ ಸಾಥ್ ಕೊಡ್ತಾ ಇದೆ. ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ಪ್ಯಾಕೇಜ್. ಕಾನೂನು ರೀತಿ ಅವರು ಮಾಡಿಲ್ಲ, ನಾನು ಯಾಕೆ ಎದುರ್ಕೋಬೇಕು? ಕಾನೂನು ಬಾಹಿರ ನೋಟಿಸ್ ಕೊಡಬೇಕು. ಅದಕ್ಕೋಸ್ಕರ ಆ ನೋಟಿಸನ್ನು ವಿಡ್ರಾ ಮಾಡಬೇಕು. ಅಬ್ರಾಮ್ ಒಬ್ಬ ಅವನ ಆಂಟಿಜೆಂಟ್ಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು. ಸೊ ಅವರು ಕೊಟ್ಟಿರ್ತಕ್ಕಂಥ ನೋಟಿಸು ಕಾನೂನು ಬಾಹಿರವಾದದ್ದು. ಇದು ಸಂವಿಧಾನವನ್ನು ಕೊಲೆ ಮಾಡ್ತಕ್ಕಂಥ ರೀತಿ ಇದೆ. ರಾಜ್ಯ ರಾಜಕಾರಣದಲ್ಲಿ ಭರ್ಜರಿ ಬೆಳವಣಿಗೆಗಳು ನಡೆಯುತ್ತಿವೆ. ಮೂಡ ಹಗರಣದಲ್ಲಿ ಸಿಲುಕಿ ತೊಳಲಾಡ್ತಾ ಇರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ರಾಜ್ಯಪಾಲ ಗೆಹ್ಲೋಟ್